6ನೇ ಪ್ರಶ್ನೆ. ಇದನ್ನ ನೀವು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರಿಬೇಕು ಮಕ್ಕಳೇ. ದುಡಿಮೆ ಎಂದರೇನು? ಉತ್ತರ ನೋಡೋಣ. ದುಡಿಮೆ ಎಂದರೆ ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ, ಅಂದ್ರೆ ಕೂಲಿ ಕೆಲಸ ಮಾಡುವುದು, ಕಟ್ಟಡ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಇವರೆಲ್ಲ ಯಾವುದರಿಂದ ಕೆಲಸ ಮಾಡ್ತಾರೆ ಮಕ್ಕಳೇ? ದೈಹಿಕ ಶ್ರಮ ಇದರಲ್ಲಿ ಇರುತ್ತೆ ಅಲ್ವಾ. ದೈಹಿಕ ಪರಿಶ್ರಮದಿಂದ ಅಥವಾ ಬೌದ್ಧಿಕ ಪರಿಶ್ರಮದಿಂದ, ಅಂದ್ರೆ ಎಜುಕೇಶನ್, ಶಿಕ್ಷಣವನ್ನ ಪಡೆದು ಬಿಟ್ಟು ಆ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡುವುದು. ಲಾಯರ್ ಇರ್ಬೋದು, ಟೀಚರ್ ಇರ್ಬೋದು, ಇವರೆಲ್ಲ ಏನು ಬೌದ್ಧಿಕ ಪರಿಶ್ರಮವನ್ನ ಉಪಯೋಗಿಸೋರು. ಆದಾಯ ರೂಪದ ಪ್ರತಿಫಲವನ್ನು ಪಡೆಯುವುದು ಎಂದು ಅರ್ಥ. ದುಡಿಮೆ ಎಂದರೆ ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ ಕೆಲಸ ಮಾಡಿ ಅಥವಾ ಬೌದ್ಧಿಕ ಪರಿಶ್ರಮವನ್ನು ಉಪಯೋಗಿಸಿ ಆದಾಯ ಅಥವಾ ವಸ್ತು ರೂಪದ ಪ್ರತಿಫಲವನ್ನು ಪಡೆಯುವುದು. ಆದಾಯ ಅಂದ್ರೆ ಸಂಬಳ ಅಥವಾ ವೇತನ, ಕೂಲಿ, ಯಾವುದೇ ರೀತಿಯಲ್ಲಿ ಪ್ರತಿಫಲವನ್ನು ಪಡೆದರೆ ಅದನ್ನ ದುಡಿಮೆ ಅಂತ ಕರೀತಾರೆ.